ಸಾಕ್ಷ್ಯವೇ ಕಂಟಕವಾಗುತ್ತಾ? ದರ್ಶನ್ಗೆ ಕಂಟಕ ಆಗುವ ಸಾಕ್ಷಿ ಯಾವುದು? ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಇದೀಗ ಪ್ರಬಲ ಸಾಕ್ಷಿ ಆಗ್ತಾ ಇದ್ದಾರೆ. ಪಟ್ಟಣಗೆರೆಯ ಶೆಡ್ ಸೆಕ್ಯೂರಿಟಿ, ಅಲ್ಲೊಬ್ಬ ಸೆಕ್ಯೂರಿಟಿ ಇದ್ದ, ಆತನ ಹೆಸರು ನರೇಂದ್ರ ಸಿಂಗ್. ಸೆಕ್ಯೂರಿಟಿ ನರೇಂದ್ರ ಸಿಂಗ್ ಹೇಳಿಕೆ. ಈ ಸೆಕ್ಯೂರಿಟಿಗಳೇ ದೊಡ್ಡ ಮಟ್ಟದಲ್ಲಿ ದರ್ಶನ್ಗೆ ಕಂಟಕವಾಗ್ತಾ ಇದ್ದಾರೆ. ನರೇಂದ್ರ ಸಿಂಗ್ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರಲಿ, ಅವತ್ತು ಆ ಹೆಣವನ್ನು ನೋಡಿದ್ದು ಕೂಡ ಓರ್ವ ಸೆಕ್ಯೂರಿಟಿನೇ, ಅನುಗ್ರಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ. ಇದೀಗ ಆ ಸೆಕ್ಯೂರಿಟಿ ಹೇಳಿಕೆ ದಾಖಲಾಗ್ತಾ ಇದೆ. ಶವವನ್ನು ಸೆಕ್ಯೂರಿಟಿ ಕೊಠಡಿಗೆ ಹಾಕಿದ್ದ ಹಂತಕರು. ಸೆಕ್ಯೂರಿಟಿಯೇ ಕೊಲೆ ಪ್ರಕರಣದ ಐ ವಿಟ್ನೆಸ್ ಈಗ ಆಗುವಂಥ ಸಾಧ್ಯತೆ ಇದೆ. ಆ ಶೆಡ್ನಲ್ಲಿ 7 CCTV ಕ್ಯಾಮರಾಗಳಿದೆ, ಅದರಲ್ಲಿ 2ರಲ್ಲಿ ರೆಕಾರ್ಡಿಂಗ್ ಆಗಿದೆ ಅನ್ನುವಂಥ ಮಾಹಿತಿಗಳಿದೆ. ಅವೆಲ್ಲದರ ಹೊರತಾಗಿ ಅದನ್ನು ಕೋರ್ಟ್ಗೆ ಸಮರ್ಪಿಸಿದ್ದಾರೆ, ಏನೆಲ್ಲ ಇದೆ ಅಂಥೇಳಿ. ಇನ್ನು ಕೊಲೆ ಮಾಡಿದ ಬಳಿಕ ಇದೇ ನರೇಂದ್ರ ಸಿಂಗ್ ಕೊಠಡಿಯಲ್ಲಿತ್ತಂತೆ ರೇಣುಕಾ ಸ್ವಾಮಿಯ ಶವ. ಕೊಲೆ ಮಾಡಿದ ಬಳಿಕ ಶವವನ್ನು ತೆಗೆದುಕೊಂಡು ಹೋಗಿ ನರೇಂದ್ರ ಸಿಂಗ್ ಕೊಠಡಿಗೆ ಹಾಕಿದ್ರಂತೆ ಆರೋಪಿಗಳು. ಅಂದರೆ ಒಂದು ಕ್ಷಣಕ್ಕೆ ಭಯಭೀತರಾಗ್ಬಿಡ್ತಾರೆ. ಸತ್ತೋಗ್ಬಿಟ್ರ ಅಂತ ಹೇಳುವಾಗ ಎಲ್ಲಾದ್ರೊಂದು ಚೇಂಜ್ ಮಾಡಬೇಕಲ್ವಾ. ಶವವನ್ನು ನರೇಂದ್ರ ಸಿಂಗ್ ಕೊಠಡಿಯಲ್ಲಿಟ್ಟು ಹೇಗೆ ಇದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಪೊಲೀಸ್ ಒಬ್ಬರಿಗೆ ಫೋನ್ ಮಾಡ್ತಾರೆ. ಹೀಗಾಗಿ ನರೇಂದ್ರ ಸಿಂಗ್ ಅವರನ್ನು ಐ ವಿಟ್ನೆಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಅಜಯ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಜಯ್, ಈ ಹಿಂದೆ ಕೂಡ ಅಷ್ಟೇ ಅನುಗ್ರಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಹೇಳಿಕೆಯನ್ನು ಕೊಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲೊಂದು ಕೊಲೆ ಆಗಿದೆ ಅಂತೇಳಿ. ಇದೀಗ ನರೇಂದ್ರ ಸಿಂಗ್ ಅನ್ನುವಂಥ ಸೆಕ್ಯೂರಿಟಿ ಆಲ್ರೆಡಿ ಒಂದು ಕಡೆಯಿಂದ ಹೆಣವನ್ನು ಎತ್ತಾಕಿದ್ರೇ ಅಲ್ಲಿ ಸಾಕ್ಷ್ಯನಾಶದ ಪ್ರಯತ್ನಗಳಾಗುತ್ತೆ. ಐ ವಿಟ್ನೆಸ್ ಯಾವ ರೀತಿ ಮಾಡ್ಕೋತಾರೆ? ಯಾಕೆ ಇದು ಪ್ರಬಲ ಸಾಕ್ಷಿ ಆಗುತ್ತೆ? ಅಜಯ್, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಯಾಕಂತಂದ್ರೆ ಇಲ್ಲಿ ಮೊದಲನೇಗೆ ಕೊಲೆ ಆದ ನಂತರದಲ್ಲಿ ಆರೋಪಿಗಳನ್ನ ಹೊರತುಪಡಿಸಿ ಸಾಮಾನ್ಯ ನೋಡಿದಾನೆ ಅಂದ್ರೆ ಅದು ಕೂಡ ಈ ನರೇಂದ್ರ ಸಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 6ರಿಂದ 6:30 ಸುಮಾರಿಗೆ ಸಂಜೆ ವೇಳೆಗೆ ಏನು ಸಾಕಷ್ಟು ಹಿಂಸೆ ಕೊಟ್ಟಿರ್ತಾರೆ ಮಧ್ಯಾಹ್ನದಿಂದ. ಆ ನಂತರ ರೇಣುಕಾ ಸ್ವಾಮಿ 6:30 ಅಷ್ಟೊತ್ತಿಗೆ ಮೃತಪಡ್ತಾನೆ. ಆದ್ರೆ ಆಗ ಗಾಬರಿ ಆಗತ್ತೆ, ಎಲ್ಲರಿಗೂ ಕೂಡ ಗಾಬರಿ ಆಗ್ತಿದ್ದಂಗೆ ದರ್ಶನ್ಗೂ ಕೂಡ ಕರೆ ಮಾಡ್ತಾರೆ. ದರ್ಶನ್ ಅಲ್ಲೇ ಎಲ್ಲರೂ ಇಡೀ ಒಂದು 10 ನಿಮಿಷ ಆಮೇಲೆ ನೋಡೋಣ ಅನ್ನೋ ಒಂದು ಅವ್ರಿಗೂ ಕೂಡ ಗಾಬರಿಯಾಗಿ ಆ ಮಾತನ್ನ ಹೇಳ್ತಾರೆ. ಆಗ ಅವರಿಗೆ ಎಲ್ಲೂ ಕೂಡ ಇಡೋದಕ್ಕೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ಶೆಡ್ ಅಲ್ಲಿ ಬೇರೆ ರೀತಿಯಾದಂತ ಏನೋ ವ್ಯಾಪಾರ ವಹಿವಾಟು ಕೂಡ ಆಗತ್ತೆ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಕಾರು ಮತ್ತೆ ಬೇರೆ ಬೈಕು ಈ ರೀತಿಯಾದಂತ ಸೀಸ್ ಆಗಿರುವಂತದ್ದು. ಸೊ ಈಗ ಅಲ್ಲಿ ಯಾರು ಬಂದಾಗ ನೋಡಿದ್ರೆ ಮತ್ತೆ ಅನುಮಾನ ಶುರು ಆಗತ್ತೆ ಜನಸಾಮಾನ್ಯರಿಗೆ ಅಂತ ಹೇಳಿ. ಅಲ್ಲಿಗೆ ಬಂದಂತವ್ರಿಗೆ ನೋಡಿದ್ರೆ ಅಂತ ಹೇಳಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಇದ್ದಂತಹ ಏನೊಂದು ಶೆಡ್ ಇರುತ್ತೆ, ಆ ಒಂದು ರೂಮ್ನೊಳಗೆ ಕೂಡ ಇವರು ಇಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆಗ್ಲೂ ಕೂಡ ಅವನಿಗೂ ಕೂಡ ಬಾಯಿ ಮುಚ್ಚುವಂತ ಕೆಲಸವನ್ನು ಕೂಡ ಇವರು ಮಾಡಿರುವಂತದ್ದು. ಆ ನಂತರವೇ ಈ ಒಂದು ಏನು ಬಾಡಿ ಇರುತ್ತೆ ಅದನ್ನ ರಾತ್ರಿ ಅಷ್ಟೊತ್ತಿಗೆ ಅದನ್ನ ಡಿಸ್ಪೋಸ್ ಮಾಡಿರುವಂತದ್ದು. ಅಂದ್ರೆ ಸರಿಸುಮಾರು ಒಂದು 3-4 ಗಂಟೆಗಳ ಕಾಲ ಅದೇ ಒಂದು ರೂಮ್ನಲ್ಲೂ ಕೂಡ ಈ ಒಂದು ಮೃತದೇಹ, ರೇಣುಕಾ ಸ್ವಾಮಿ ಮೃತದೇಹ ಅಲ್ಲೇ ಇರುತ್ತೆ ಅಂತ ಹೇಳಿ ಈಗಾಗಲೇ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು. ಮುಂದೆ ಏನು ನರೇಂದ್ರ ಸಿಂಗಿಗೆ ಯಾವುದೇ ರೀತಿಯಾಗಿ ಬೇರೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆತನನ್ನು ಕೂಡ ಹೈ ವಿಟ್ನೆಸ್ ಆಗು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂಥದ್ದು. ಕೋರ್ಟ್ನಲ್ಲೂ ಕೂಡ ಅವರು ಬಂದು ಸಾಕ್ಷಿ ಅಂದರೆ ಪ್ರಮುಖವಾದಂಥ ಸಾಕ್ಷಿ ಅವರು ಕೂಡ ಹೇಳಬೇಕಾಗತ್ತೆ. ಅಂದರೆ ಇಲ್ಲ ಸ್ವಾಮಿ, ನಾವು ಈ ಥರ ನಾನು ಅಲ್ಲಿದ್ದೆ, ಇಂಥ ಸಂದರ್ಭದಲ್ಲಿ ಇವ್ರು ಬಂದರು, ಈ ರೀತಿಯಾಗಿ ಮೃತದೇಹವನ್ನು ಇಟ್ಟರು ಅಂತೇಳಿ. ಸೊ ಹೀಗಾಗಿ ಇವರ ಒಂದು ಹೇಳಿಕೆ ಕೂಡ ಈ ಒಂದು ಕೇಸಲ್ಲಿ ದೊಡ್ಡ ಮಟ್ಟವಾದಂತಹ ಪ್ರಬಲವಾದಂತಹ ಸಾಕ್ಷಿ ಆಗೋದ್ರಲ್ಲಿ ಇಲ್ಲ ಅಂತಾನೆ. ಥ್ಯಾಂಕ್ ಯು. ಈಗ ಆನಂದ್ ಸಿಂಗ್ ಡಿಸೈಡ್ ಮಾಡಬೇಕು, ದರ್ಶನ್ ಮುಂದೆ ಆನಂದವಾಗಿರ್ಬೇಕಾ ಇರಬಾರ್ದಾ ಅಂತೇಳಿ ಡಿಸೈಡ್ ಮಾಡೋದು ಈಗ ಆನಂದ್ ಸಿಂಗ್ ಆಗಿಬಿಟ್ಟಿದೆ. ಸೊ ಓಕೆ, ಇದರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಾನು ಮೊದಲೇ ಹೇಳಿದೆ ಆಲ್ರೆಡಿ ಗಣೇಶ್ ಕಾಸರಗೋಡು ನಮ್ಮ ಜೊತೆ ಇದ್ದಾರೆ. ದಶಕಗಳ ಕಾಲ, 1, 2, 3, 4 ಹತ್ರ 4 ದಶಕಗಳ ಕಾಲ, 4.5 ದಶಕ, 45 ವರ್ಷಗಳ ಕಾಲ